ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್. ವೆಲ್ಕಮ್ ಟು ಮೈ ಯೂಟ್ಯೂಬ್. ಇದು ಆ್ಯಕ್ಚುಲಿ ಆಯುಧ ಪೂಜೆ ವ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ನಮ್ಮ ಮೇಯ್ನ್ ಹಬ್ಬ ಬಂದು ಆಯುಧ ಪೂಜೆನೇ. ಸೊ ಆಯುಧ ಪೂಜೆಗೆ ಊರಿಗೆ ಹೋಗ್ಬೇಕಾಗಿತ್ತು. ಊರಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿರೋ ಗಾಡಿಗಳಿಗೆ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿರೋ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ತಿಂಡಿ ತಿಂದ್ಕೊಂಡು ಊರ ಕಡೆ ಹೊರಟ್ವಿ. ನಾವು ಆಯುಧ ಪೂಜೆಲೇ ಹಿರಿಯರಿಗೆ ಎಡೆ ಇಡೋದು. ಹಿರಿಯರಿಗೆ ಎಡೆ ಇಡೋ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಯಾಕೆ ಪುನರ್ವ ಬಂದಿಲ್ಲ ವಯಸ್ಸಲ್ಲ ಅಲ್ಲೂ ಹಬ್ಬನ ಪಾಸ್ ಆಯ್ತು ನರ್ಕ. ಈ ಊರಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಗಣೇಶ ಚತುರ್ಥಿನಲ್ಲಿ ಗಣೇಶನ ಇಟ್ಟಿದ್ರೆ ಅದ್ರ ನೆಕ್ಸ್ಟ್ ಹಬ್ಬ ಆಯುಧ ಪೂಜೆಗೇನೆ ವಿಸರ್ಜನೆ ಮಾಡೋದು. ಎವ್ರಿ ಇಯರ್ ಇದೇ ಥರ ಇರುತ್ತೆ. ಅದು ಡಿ ಜೆ ಹಾಕ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮನೆ ಮಕ್ಕಳು ಕೂಡ ನಾವು ಏನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಮಕ್ಕಳಿಗೆಲ್ಲ ಅವ್ರವ್ರದ್ದೇ ಖುಷಿ ಇರುತ್ತೆ. ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಅಂತ ಅವ್ರವ್ರದ್ದೇ ಖುಷಿ. ಜಡ್ರಳ್ಳಿ ಎಂಗವಲ ನಿನ್ ಕನ್ಸ್ಗಳು 19 DJ ಕಾರ್ಯಕ್ರಮ ಎಲ್ಲನೂ ಮುಗಿಸಿ ಬೆಳಗ್ಗೆ ಆದರೆ ದೇವ್ರನ್ನ ಕರ್ಕೊಂಬರ್ತಾರೆ ಅಂತ ಅಂದ್ಬಿಟ್ಟು ರೋಡ್ ಎಲ್ಲನೂ ತೊಳೆದು ರಂಗೋಲಿ ಹಾಕ್ತಾ ಇದ್ವಿ. ದೇವ್ರಿಗೆ ಕರ್ಕೊಂಬರ್ತಾರೆ ಅಂದ್ಬಿಟ್ಟು ರಂಗೋಲಿಯಲ್ಲಿ ಓತು ನೀನು ಹ್ಯಾಂಗಲ್ ಮಾಡಕ್ ಹೋಗಿ. ನಾವು ರಂಗೋಲಿ ಹಾಕಿ ಮುಗಿಸೋವಷ್ಟರಲ್ಲಿ ದೇವ್ರು ಕರ್ಕೊಂಡು ಬಂದೇ ಬಿಟ್ರು. ಇದೇನ್ ಸಮಯ ಗಣೇಶನ ವಿಸರ್ಜನೆ ಮಾಡಿ ಕೊಡೋ ಪ್ರಸಾದಕ್ಕೆ ಕೈ ಹೊಡ್ಕೊಂಡು ದೇವಸ್ಥಾನದಲ್ಲಿ ಇವತ್ತು ಅನ್ನ ಸಮರ್ಪಣೆ ಕೂಡ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೇಲಿ ಆ್ಯಕ್ಚುಲಿ 2 ದಿನ ಎಡೆ ನಾವು ಸ್ವೀಟ್ ಮತ್ತು ಖಾರನ. ಸ್ವೀಟಿಂದ ನೆನೆ ಮುಗ್ದೋಗಿತ್ತು. ಇವತ್ತು ಖಾರದಲ್ಲಿ ಎಡೆ ಇಡಬೇಕಾಗಿತ್ತು. ಸೊ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತೆ ಅವ್ರ ಮನೆಗೆ ಹೋದ್ವಿ. ಅವ್ರು ಊಟಕ್ಕೆ ಕೇಳಿದ್ರು ಅಂತ ಅಂದ್ಬಿಟ್ಟು ಅಲ್ಲೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಇಷ್ಟ ಆಗಿತ್ತು ಆಯುಧ ಪೂಜೆ ಹಬ್ಬ. ಎಲ್ಲನೂ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮತ್ತೆ ಬ್ಯಾಂಗ್ಳೂರ್ ಕಡೆಗೆ. ಫಾರ್ ವಾಚಿಂಗ್, ಬಾಯ್.